ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವ್ಲಾಗ್. ಇದು ಕಂಟಿನ್ಯೂಷನ್ ವ್ಲಾಗೇ ಆಗಿರುತ್ತೆ ಶಿರಡಿದು. ಸೊ ನಾನು ಹೋಗಿದ್ದು 1 ನೈಟ್ 2 ಡೇಸ್ ಸ್ಟೇಗೆ. ಇದು ಕಂಪ್ಲೀಟ್ಲಿ ನಾನೇ ಬುಕ್ ಮಾಡ್ಕೊಂಡು ಹೋಗಿದ್ದು, ಯಾವುದೇ ಥರ ಪ್ಯಾಕೇಜಲ್ಲಿ ಹೋಗಿಲ್ಲ. ಬರೀ ಶಿರಡಿಗೆ ಅಷ್ಟೇ ಹೋಗಿದ್ದು, ಎಸ್ಪೆಷಲಿ ದರ್ಶನ ಮಾಡಬೇಕು ಅಂತಲೇ ಅಷ್ಟೇ ಹೋಗಿದ್ದು. ಹಾಗಾಗಿ ನನಗೆ ಜಾಸ್ತಿ ಆ್ಯಕ್ಚುಲಿ ಟೈಮು ಇರಲಿಲ್ಲ, ಬಿಸಿಲಿಗೆ ಆಚೆ ಓಡಾಡೋಕ್ಕೂ ಆಗಿಲ್ಲ. ಸೊ ಹೋಗಿ ಕಣ್ತುಂಬ ದರ್ಶನ ಮಾಡಿ ಬಂದಿದ್ದೇ ಆಯಿತು. ಸೊ ಏರ್ಪೋರ್ಟಿಂದ ನಾನು ಡೈರೆಕ್ಟಾಗಿ ಹೋಗಿದ್ದು ರೂಮ್ಗೆ. ಇದು ವಾಸವಿ ಭವನ್ ಅಂತ. ಆಲ್ಮೋಸ್ಟ್ ಒಂದು ಲಾಸ್ಟ್ 10 ಇಯರ್ಸಿಂದ ನಮ್ಮ ಫ್ಯಾಮ್ಲಿ ಎಲ್ಲರೂ ಇಲ್ಲೇ ರೂಮ್ ಬುಕ್ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ. 3 ಬೆಡ್ಸ್ ಇರೋ ರೂಮ್ ಇರುತ್ತೆ, ಇನ್ಕ್ಲೂಡಿಂಗ್ ಮಿಲ್ಸ್ ಕೂಡ ಇರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಅಂತ ಹೇಳಿ ಇಲ್ಲೇ ರೂಮ್ ಬುಕ್ ಮಾಡ್ಕೊತೀವಿ. ಮತ್ತು ನೀಟಾಗೂ ಕೂಡ ಇರುತ್ತೆ. ಹಾಗಾಗಿ ವಿ ಪ್ರಿಫರ್ ವಾಸವಿ ಭವನ್ ಆಲ್ವೇಸ್. ಸೊ ರೂಮ್ ನಂಬರ್ 402 4th ಫ್ಲೋರಲ್ಲಿ ಟ್ರಸ್ಟ್ ಇದು ಯಾವುದು ರೂಮ್ ಇರುತ್ತೋ ಅದನ್ನೇ ಕೊಡ್ತಾರೆ ಅಂತ ಅನಿಸುತ್ತೆ. ಬನ್ನಿ ರೂಮ್ಗೆ ಹೋಗೋಣ. ದಿಸ್ ಇಸ್ ದ ರೂಮ್. ಜಸ್ಟ್ ಊಟ ಆಯಿತು. ಚಪಾತಿ, ಅನ್ನ, ಸಾಂಬಾರು, ರಸಮ್, ಮೊಸರು, ಮಜ್ಜಿಗೆ ಎಲ್ಲ ಇತ್ತು. ಪಲಾವ್, ಇಷ್ಟು ಐಟಮ್ಸ್ ಇತ್ತು. ಸಜ್ಜಿಗೆ ಏನು ಬಿಟ್ಟಿದ್ದೀನಿ, ಮತ್ತು ಉಪ್ಪಿನಕಾಯಿ ಇದೆಲ್ಲ ಇತ್ತು. ಊಟ ಆಗಿ ಇವಾಗ ರೂಮಿಗೆ ಬಂದೆ. ನಾನು 4:15 ಗಂಟೆಗೆ ದರ್ಶನಕ್ಕೆ ಹೋಗೋಣ ಅಂತಿದ್ದೀನಿ. ನನಗೆ ಆರತಿಗೆ ಏನಾದ್ರು ಕುತ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತಾ ಅಂತ ನೋಡೋದಕ್ಕೆ ನಾನು 5 o'clock ಹೋಗೋಣ ಅಂತ. ಸೊ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಔಟ್ಫಿಟ್ ಹಾಕಿ ನಿಮಗೆ ಸಿಗ್ತೇನೆ. ಸೊ ಇದು ಇವತ್ತಿನ ನನ್ನ ಔಟ್ಫಿಟ್. ಅಂಬ್ರೆಲಾ ಟಾಪ್ಗೆ ಒಂದು ಸ್ಟ್ರೇಟ್ ಕಟ್ ಪ್ಯಾಂಟ್. ಇದು ಒಂದೇ ಸತಿ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಿದಂಥ ಡ್ರೆಸ್ ಇದು. ಇದು ಕೈಗೇನು ಎಂಬ್ರಾಯ್ಡ್ರಿ, ಲೀಫ್ ಎಂಬ್ರಾಯ್ಡ್ರಿ ಥರ ಬರುತ್ತೆ. ಇಲ್ಲಿ ಸ್ಟ್ರೇಟ್ ಕಟ್ಗಿದೆ, ಮತ್ತು ಇಲ್ಲಿ ಲೇಸ್ ವರ್ಕ್ ಥರ ಏನೋ ಇದೆ, ಇವಾಗ ಕಾಣಿಸ್ತಾ ಇದೆಯಾ, ಈ ಥರ ಲೀಫ್ ವರ್ಕ್ ಆಲ್ ಓವರ್ ಸ್ಟ್ರೇಟ್ ಆಗಿದೆ. ಕೈಗೂ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ಲಾಗಿ ಒಂದು ಲೇಸ್ ವರ್ಕ್ ಇದೆ. ಸೊ ನಾನು ಇಷ್ಟಪಟ್ಟು ಒಂದೇ ಸತಿಗೆ ಸೆಲೆಕ್ಟ್ ಮಾಡಿದಂಥ ಡ್ರೆಸ್ ಇದು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಕಲರು ಅಷ್ಟೇ ಗ್ರೀನ್ ಇತ್ತು ಅದೇ, ಬಟ್ ಸ್ಟಿಲ್ ಇದರೊಳಗೆ ಗ್ರೀನ್ ಒಂದೇ ಕಲರ್ ಇದ್ದಿದ್ದು, ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ರೂಮಿಗೆ ಬಂದು 1-2 hours ರೆಸ್ಟ್ ಮಾಡಿದೆ. ತುಂಬ ಬಿಸಿಲಿತ್ತು, ಹಾಗಾಗಿ ರೆಸ್ಟ್ ಮಾಡಿ ಒಂದು 4:30 5 o'clock ಅಷ್ಟೊತ್ತಿಗೆ ಟೆಂಪಲ್ಗೆ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. 5 ಅಷ್ಟೊತ್ತಿಗೆ ಒಂದು 6:30 ಆರತಿಗೆ ನನಗೆ ಏನಾದ್ರು ಸಿಗ್ಬೋದೇನೋ ಅಂತ ಹೇಳಿಬಿಟ್ಟು ಆ ಟೈಮ್ ಪ್ರಿಫರ್ ಮಾಡಿಕೊಂಡೆ. ಇದು ನಂದು ಸಿಂಪಲ್ ಔಟ್ಫಿಟ್ ಆಗಿರುತ್ತೆ. ಸೊ ನೋಡ್ತಿದ್ದೀರಾ ನಾನು ಒಂದೊಂದು ಫೋಟೋ ತಗೊಳ್ಳೋಕೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತ. ಬಟ್ ಇದೆಲ್ಲ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ನಮಗೆ ನಾವೇ ಎಲ್ಲ ಮಾಡ್ಕೊಳ್ಳೋದು, ಹೋಗೋದು ಬರೋದು. ನನಗಂತೂ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ. ನಾನು ಹೇಳಿದ್ನಲ್ಲ, ನಾನು ಒಬ್ಬಳೇ ಎಲ್ಲಿಗೂ ಹೋಗಿರಲಿಲ್ಲ. ಬಟ್ ಒಬ್ಬಳೇ ಇದ್ದೀನಿ ಅಂತ ಕೂಡ ನನಗೆ ಫೀಲ್ ಆಗಲಿಲ್ಲ. ಒನ್ಸ್ ನಾನು ಫ್ಲೈಟು ಶಿರಡಿ ಲ್ಯಾಂಡ್ ಆಗ್ತಿದ್ದಂಗೆ ಅದೇನೋ ಒಂಥರ ಕಂಫರ್ಟ್ ಝೋನ್ ಬಂದುಬಿಡ್ತು ನನಗೆ. ನಾನು ಒಬ್ಬಳೇ ಇದ್ದೀನಿ ಅಂತ ನಂಗೆ ನಿಜವಾಗ್ಲೂ ಆಮೇಲೆ ಫೀಲೇ ಆಗಲಿಲ್ಲ. ನಾನು ಎಲ್ಲ ಅಂದರೆ ಅದಾದಮೇಲೆ ನಾನು ಒಬ್ಬಳೇ ಅಂತ ನನಗೆ ಅನಿಸ್ಲೇ ಇಲ್ಲ. ಫೋಟೋ ತೆಗೀರಿ ಅಂತ ಎಷ್ಟು ಹಿಂಸೆ ಕೊಡ್ತಾ ಇದೆ. ಇವತ್ತು
ಯಾರಿಲ್ಲ. ನನ್ನ ಫೋನೇ ನನಗೆ ಹೆಲ್ಪ್ ಮಾಡ್ತಿದೆ. ಹ್ಯಾಂಡ್ ತೋರಿಸ್ತಾ ಇದ್ರೆ ಅದೇ ಫೋಟೋ ಕ್ಲಿಕ್ ಮಾಡ್ತಿದ್ದೆ. ಸೊ ರೆಡಿ ಆಗಿದ್ದಾಯಿತು. ನಂದು ಫೋಟೋಶೂಟ್ ಕೂಡ ಮುಗೀತು. ಇವಾಗ ಆ್ಯಕ್ಚುಲಿ ಬಿಸಿಲು ಕಡಿಮೆ ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಮೊಬೈಲ್ಸ್ ಎಲ್ಲ ಅಲ್ಲಿ ಅಲೌ ಮಾಡಲ್ಲ, ಆಚೆ ಕಡೆ ಇಟ್ಬಿಟ್ಟು ಹೋಗ್ಬೇಕು. ಟೆಂಪಲ್ಗೆ ಹೋಗಿ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಬರೋಣ ಟೆಂಪಲ್ಗೆ ಹೋಗಿ. ಯಾವುದು ಆಟೋ ಸ್ಟ್ಯಾಂಡ್ ಬೈ ನಿಂತಿಲ್ಲ. ಒಂಚೂರು ಮುಂದಕ್ಕೆ ಹೋಗೋಣ, ಅದು ಸಿಗುತ್ತಾ ನೋಡೋಣ. ಯಾವಾಗಲೂ ಲ್ಯಾಪ್ಟಾಪ್ಗಳು ಇರ್ತವೆ, ಬಟ್ ಏನೋ ಗೊತ್ತಿಲ್ಲ ಇವತ್ತು ಇಲ್ಲ. ಒಂಚೂರು ಅಲ್ಲಿ ರೋಡ್ ಸೈಡ್ ಹೋದರೆ ಒಂದು ಇಲ್ಲ. ಸೊ ಮೇನ್ ರೋಡ್ ತನಕ ಹೋದರೆ ಅಲ್ಲಿ ಸಿಗ್ಬೋದು. ನೋಡೋಣ ಬನ್ನಿ, ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಕ್ರಿಕೆಟ್ ಕೋಚಿಂಗ್ ನಡೀತಾ ಇದೆ. ಈ ಕ್ರಿಕೆಟ್ ಕೋಚಿಂಗ್ ನೋಡ್ತಿದ್ರೆ ನಂಗೆ ಅಭಿನೇ ನೆನಪು ಬರ್ತಾನೆ. ಅವನ್ನ ಕ್ರಿಕೆಟ್ಗೆ ಸೇರಿಸಿದ್ವಿ. ಡ್ರಾಪು ಪಿಕಪ್ ನಾನೇ ಮಾಡ್ತಾರೆ. ಇದು ಕ್ರಿಕೆಟ್ ಕೋಚಿಂಗಿಗೆ ಸೇರಿಸಿದಾಗ ಒಂದಷ್ಟು ತಲೆ ತಿಂದಿರ್ತಿದ್ದ ಡ್ರಾಪು ಪಿಕಪ್ ಮಾಡೋ ಅಷ್ಟರೊಳಗೆ. ಸೊ ಅದು ನೋಡಿ ನನಗೆ ಅಭಿದು ಕ್ರಿಕೆಟ್ ಕೋಚಿಂಗ್ ಚೈಲ್ಡ್ಹುಡ್ ನೆನಪಾಯಿತು. ಏನಿದು ಸಿಂಗಲ್ ಆಟೋನೇ ಇಲ್ವಲ್ಲ? ವಾಟ್ಸ್ ಹ್ಯಾಪನಿಂಗ್? ಎಷ್ಟೊಂದು ಆ್ಯಕ್ಚುಲಿ ನಿಂತಿರ್ತಾ ಇದ್ವು, ಇವತ್ತು ನೋಡಿ ಒಂದು ಕಾಣಿಸ್ತಾ ಇಲ್ಲ ಆಟೋ. 5-10 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ. ನಾಟ್ ಇವನ್ನೇ ಸಿಂಗಲ್ ಆಟೋಸು. ಮತ್ತು ಇವಾಗ ಬಿಸಿಲಿಲ್ಲ, ಬಟ್ ಒಂಥರ ಟೆಂಪ್ರೇಚರ್ ಹೈ ಆಗಿ ಇವಾಗ ಲೋ ಆಗ್ತಿರೋದಕ್ಕೆ ಹಂಗೆ ಬಾಡಿ ಎಲ್ಲ ಒಂಥರ ಕಂಪ್ರೆಸ್ ಆದಂಗೆ ಆಗ್ತಾಯಿದೆ. ಯಪ್ಪ ಹೆಂಗಿರ್ತಾರಪ್ಪ ಈ ಹ್ಯುಮಿಡಿಟಿಲಿ ಅನ್ನೋ ಥರ ಅನಿಸ್ತದೆ ನನಗಂತೂ. ಸಖತ್ತು ಬಿಸಿಲಿದೆಪ್ಪ. ಸೊ ಗೈಸ್, ದರ್ಶನ ಆಯಿತು. ಆಚೆ ಮತ್ತೆ ಬಾಬಾ ಮತ್ತೆ ನಾನಿದ್ದೀನಿ ಅಂತ ಮಾಡ್ತಿದ್ದಾರೆ. ಮತ್ತೆ ಬರ್ತಾ ಇಲ್ಲ ನನಗೆ. ಸೂಪರ್ ಬ್ಲೆಸ್ಡ್. ದರ್ಶನ ತುಂಬ ಚೆನ್ನಾಗಾಯಿತು. ಸೊ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ತುಂಬ ಶಾಪ್ಗಳಿದೆ. ಈ ಥರ ಒಂದು ವಿಸಿಟ್ ಹಾಕೋಣ, ಏನಾದರೂ ಚೆನ್ನಾಗಿರೋ ಐಟಮ್ಸ್ ಕಾಣಿಸಲ್ಲ ತೊಗೊಳ್ಳೋಣ ಅಂತ ಹೋಗಿದ್ದು. ಎವ್ರಿ ಟೈಮ್ ಇಲ್ಲಿ ಹೋದಾಗೂ ಏನಾದರೂ ಒಂದು ಡಿಫ್ರೆಂಟಾಗಿರೋ ಐಟಮ್ನ ಐಡೆಂಟಿಫೈ ಮಾಡಿ ತೊಗೊಂಡು ಬರ್ತೀನಿ. ಬಟ್ ಅಲ್ಲಿ ಏರ್ಪೋರ್ಟಲ್ಲಿ ಕಷ್ಟ ಆಗುತ್ತೆ. ಎಲ್ಲ ಚೆಕ್ ಮಾಡ್ತಾರೆ, ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ. ಡೆಲಿಕೇಟೆಡ್ ಐಟಮ್ಸ್ ತೊಗೊಂಡೋಗೋಕ್ಕಾಗಲ್ಲ. ಸೊ ಹಾಗಾಗಿ ಮತ್ತು ಈ ಸತಿ ನನಗೇನೂ ಅಷ್ಟು ಅಟ್ರಾಕ್ಟಿವ್ ಅಂತ ಕೂಡ ಅನಿಸ್ಲಿಲ್ಲ. ನನಗೆ ದೇವ್ರ ಮನೆಗೆ ಹಾಕೋಕ್ಕೆ ಒಂದು ಬೆಲ್ ಬೇಕಿತ್ತು. ಅದನ್ನು ನೋಡಿದೆ, ಅದಿಷ್ಟ ಆಗಿ ಅದು ಒಂದು ತೊಗೊಂಡೆ. ಮತ್ತು ಇನ್ನೊಂದು ಶೋ ಪೀಸ್ ತೊಗೊಂಡೆ. ಅದೆರಡೇ ತೊಗೊಂಡಿದ್ದು. ಅದು ಬಿಟ್ಟು ಇನ್ನೇನು ತೊಗೊಂಡಿಲ್ಲ. ಗಾಡಿಗೆ ಕಟ್ಟೋ ಬಟ್ಟೆ ಎಲ್ಲ ಆಲ್ರೆಡಿ ಮನೇಲೇ ಇತ್ತು, ಹಾಗಾಗಿ ಅದನ್ನೆಲ್ಲ ನಾನೇನು ಪರ್ಚೇಸ್ ಮಾಡಲಿಲ್ಲ. ಸಾರಿ ಫ್ರೆಂಡ್ಸ್, ಪ್ರೀವಿಯಸ್ ಡೇ ವ್ಲಾಗ್ನ ನಾನು ಸರಿಯಾಗಿ ಎಂಡ್ ಮಾಡಿಲ್ಲ. ಪೋಸ್ಟ್ ದರ್ಶನ ಆದಮೇಲೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ಒಂದು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಟೈಮ್ ಆಯಿತು. ನಾನು ಮತ್ತೆ ವಾಪಸ್ ರೂಮ್ಗೆ ಬರೋ ಅಷ್ಟೊತ್ತಿಗೆ 9-9:30 ಆಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಆ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಫಾರ್ ಪ್ರೊಟೆಕ್ಟಿಂಗ್ ಮೀ. ನನಗೆ ಬುದ್ಧಿ ಬಂದಾಗಿಂದ ಅಥವಾ ನಾನು ಅವ್ರನ್ನ ನಂಬಿದಾಗಿಂದ ಅವ್ರು ಒಂದಲ್ಲ ಒಂದು ರೀತಿಲಿ ನನ್ನ ಜೊತೆಲಿತ್ತು ನಾನು ಪ್ರೊಟೆಕ್ಟ್ ಮಾಡ್ತಾನೇ ಇದ್ದಾರೆ, ಅಥವಾ ನಾನು ಇದ್ದೀನಿ ನಿನ್ನ ಜೊತೆಲಿ ಅಂತ ತೋರಿಸ್ಕೊಡ್ತಾನೆ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಅಷ್ಟೇ ನಾನು ಹೇಳೋದು. ಮತ್ತು ಈ ಸೋಲೋ ಎಕ್ಸ್ಪೀರಿಯೆನ್ಸ್ ಕೇಳಿದ್ರೆ ರಾತ್ರಿ ಒಂದು 12 ಗಂಟೆ ತನಕ ರಘುಗೆ ತಲೆ ತಿಂದಿದ್ದೀನಿ ಫೋನ್ ಮಾಡಿ. ಮಾತಾಡು ಭಯ ಆಗ್ತಿದೆ ಅಂತ. ಒಂದ್ಸತಿ ಅಂತೂ ಫುಲ್ಲು ಕರೆಂಟ್ ಔಟ್ ಹೋಯ್ತದು.
ಮೇ ಬಿ ಕರೆಂಟ್ ಹೋಯ್ತು ಅನಿಸುತ್ತೆ, ಫುಲ್ ಎಲ್ಲ ಆಫ್ ಆಗೋಯ್ತು. ಅವಾಗ ಒಂದು ಸತಿ ಭಯ ಆಯಿತು. ಆಮೇಲೆ ನಿದ್ದೆ ಬಂತು, ಮಲಗಿದ್ದೀನಿ. ಭಯ ಅಂತಂತಂದರೆ ಬೇರೆ ಯಾರಾದರೂ ಬರ್ತಾರೆ ಆ ಥರ ಎಲ್ಲ ಭಯ ಅಲ್ಲ, ಏನೋ ಡಾರ್ಕ್ನೆಸ್ ನೋಡಿದ್ರೆ ಭಯ ಥರ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಮತ್ತೇನು ಮಧ್ಯದಲ್ಲಿ ಎಚ್ಚರಿಕೆ ಆಗಲಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಧೈರ್ಯ ಬಂದಿದೆ, ಮಾಡ್ಬೋದು ಹೋಗ್ಬೋದು ಅನ್ನೋ ಥರ. ಇನ್ನು ದೇವಸ್ಥಾನದ ವಿಷಯ, ಬಾಬಾ ವಿಷಯಕ್ಕೆ ಬಂದರೆ, ಮಿರಾಕಲ್ಸ್ ಮೇಲೆ ಮಿರಾಕಲ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯಿತು ಆ್ಯಕ್ಚುಲಿ ನನಗೆ. ನಾವು ಯಾವಾಗೂ ಹೋದರೆ ನಮ್ಮ ಅಜ್ಜಿ ಜೊತೆ ಸೀನಿಯರ್ ಸಿಟಿಸನ್ ಲೈನಲ್ಲಿ ಹೋಗ್ಬಿಡ್ತೀವಿ. ಅವ್ರ ಜೊತೆ ಒಬ್ರನ್ನ ಬಿಡ್ತಾರೆ ಅಥವಾ ಇಬ್ಬರನ್ನ ಬಿಡ್ತಾರೆ ಅಂತ. ನಾನು ಒಬ್ಬಳೇ ಹೋಗಿದ್ದೀನಿ. ಬೇರೆ ಲೈನ್ಗಳಿಗೆ ಹೋದರೆ ತುಂಬ ಲಾಂಗಾಗಿ ಸುತ್ತಾಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಸೀನಿಯರ್ ಸಿಟಿಸನ್ ಲೈನ್ ಹತ್ರ ಒಬ್ಬರು ಪೊಲೀಸ್ ಇದ್ದರು. ಅವ್ರ ಹತ್ರ ಕೇಳಿದೆ, ಬಿಡ್ತೀರಾ, ನನಗೆ ಈ ದಾರಿ ಒಂದೇ ಗೊತ್ತಿರೋದು, ಬೇರೆ ಕಡೆ ಹೋದರೆ ಕಷ್ಟ ಆಗತ್ತೆ, ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಿದೆ. ಅವರಿಲ್ಲ, ಇಷ್ಟೊಂದು ಜನ ಆಲ್ರೆಡಿ ವೇಟಿಂಗ್ ಇದ್ದಾರೆ ಅಂತ ಹೇಳಿದ್ರು. ಅವ್ರು ಯಾರೋ ಒಬ್ಬರು ತಾತ, ನಂಗೆ ಅವ್ರು ಯಾರು ಏನು ಎತ್ತ ಪರಿಚಯನೇ ಇಲ್ಲ, ನಾನು ಅವ್ರನ್ನ ನೋಡಲೂ ಇಲ್ಲ, ಅಥವಾ ಅವ್ರು ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರೆ ಅದು ನನಗೆ ಗೊತ್ತಿಲ್ಲ. ಬಂದರು, ನನ್ನ ಜೊತೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಾ ಅಮ್ಮ ಅಂತಂದರು. ಅವ್ರ ಕಾರ್ಡ್ ಜೊತೆಗೆ ಅವ್ರ ಜೊತೆ ಬಂದಿರೋದು ಅನ್ನೋ ಥರ ಹೇಳಿ ನಾನು ಒಳಗೋದೆ. ಇದು ಒಂದು ಎಕ್ಸ್ಪೀರಿಯನ್ಸು. ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅವ್ರ ಜೊತೆ ಹೋಗಿ ನನಗೆ ಆರಾಮಾಗಿ ದರ್ಶನ ಆಯಿತು. ನಾವು ಇದಕ್ಕೂ ಕೂಡ ಕೂತ್ಕೊಂಡಿದ್ವಿ, ಆರತಿಗೂ ಕೂಡ ಹಿಂದೆ ಕಡೆಯಿಂದ ಮುಖದರ್ಶನ ಹತ್ರ ಲೈನ್ ಬಿಡ್ತಾರೆ. ಸೊ ಅಲ್ಲಿ ನಿಂತ್ಕೊಂಡು ಆರತಿ ಕೂಡ ನಾವು ನೋಡಿದ್ವಿ. ಮತ್ತು ಆಚೆ ಬರ್ತಾ ಅಲ್ಲಿ ವಿಭೂತಿ ಪ್ಯಾಕೆಟ್ಸ್ ಕೊಡ್ತಾರೆ, ಒಬ್ರಿಗೆ ಒಂದೇ ಕೊಡೋದು. ನಾನು ಕೇಳಿದೆ ಇನ್ನೊಂದು ಸಿಗತ್ತಾ ಅಂತ. ಅಟ್ಲೀಸ್ಟ್ ಒಂದು ನಮ್ಮ ಮನೆಗೆ ಇಟ್ಕೊಂಡ್ರೆ ನಮ್ಮ ಅಮ್ಮ ಮನೆಗಾರು ಒಂದು ಕೊಡ್ಬೋದು ಅನ್ನೋ ಇಂಟೆನ್ಷನಲ್ಲಿ ಅವರು ಒಬ್ರಿಗೆ ಒಂದೇ ಕೊಡೋದು ಅಂತ ಹೇಳಿಬಿಟ್ರು. ಅಯ್ಯೋ ಒಂದೇ ಸಿಕ್ತಲ್ಲಪ್ಪ ಅಂದ್ಕೊಂಡು ಒಂದು 2 ಹೆಜ್ಜೆ ಮುಂದೆ ಇಡ್ತೀನಿ. ನನ್ನ ಕಾಲ ಹತ್ರನೇ ಒಂದು ವಿಭೂತಿ ಪ್ಯಾಕೆಟ್ ಬಿದ್ದಿದೆ. ಇದಕ್ಕೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಪಟ್ಟಂತ ಬಾಬಾ ನೆರವೇರಿಸ್ಕೊಡ್ತಾರೆ. ಈ ಥರ ಎಕ್ಸ್ಪೀರಿಯೆನ್ಸು ನನಗೆ 3-4 ಆಯಿತು. ಪ್ರತಿಯೊಂದು ಹೆಜ್ಜೆಲೂ ಬಾಬಾ ಇದ್ದಾರೆ ಅನ್ನೋ ಫೀಲ್ ನನಗೆ ಗೊತ್ತಾಗ್ತಾ ಇತ್ತು. ಸೂಪರ್ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ. ಇದಕ್ಕಿಂತ ಇನ್ನೇನು ಬೇಕಲ್ವಾ. ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸೇಮ್ ಆ್ಯಸ್ ಯೂಶಲ್ ಅಲ್ಲಿ ಹೋಗಿ ಫೋನ್ಸ್ ಎಲ್ಲ ಸ್ಟೋರ್ ಮಾಡಿ ಹೊರಡಬೇಕು. ಇಲ್ಲೂ ಇವತ್ತು ಯಾವುದು ಆಟೋ ಇಲ್ಲ. ಸೊ ಅಲ್ಲಿ ಮೇನ್ ರೋಡ್ ತನಕ ಹೋಗ್ತೀನಿ. ಮೇನ್ ರೋಡಲ್ಲಿ ಆಟೋ ತೊಗೊಂಡು 1 ಕಿಲೋಮೀಟ್ರ್ ಅಷ್ಟೇ. ಬಟ್ ಶೆಕೆಗೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಸ್ವೆಟ್ ಆಗಿಬಿಡ್ತೀನಿ ಅಂತ ನಡೀತಾ ಇಲ್ಲ, ಆಟೋದಲ್ಲೇ ಹೋಗೋಣ ಅಂತ. ಅಲ್ಲೊಂದು ಆಟೋ ಇದೆ, ನೋಡಬೇಕು. ಕೈ ಆಡಿಸ್ದೆ, ಬರ್ತಾಯಿದ್ದಾರೆ. ಇವಾಗೂ ದರ್ಶನ ಆಯಿತು. ದರ್ಶನ ಮುಗಿಸಿ ಆಚೆ ಬಂದಿದ್ದೀನಿ. ಈಗ ವಾಕಲ್ಲೇ ರೂಮ್ಗೆ ಹೋಗೋಣ ಅಂತ ವಾಕಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಶಾಪ್ಸ್ ಏನಾದ್ರು ಓಪನ್ ಇದ್ದರೆ ನೋಡೋಣ ಅಂತ. ಸೊ ರೂಮಲ್ಲೇ ಟಿಫನ್ ಮಾಡ್ಕೊತೀನಿ. ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ಒಂದ್ಸತಿ ಎಲ್ಲ ಚೆಕ್ ಮಾಡಿಕೊಂಡ್ರೆ ಆಲ್ ಸೆಟ್ ಟು ಗೋ. ಸೊ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಯಿತು. 10 o'clock ಚೆಕ್ಔಟ್ ಮಾಡಬೇಕು. ಆಲ್ಮೋಸ್ಟ್ 9:50 ಈಗ. ಬಟ್ ನನ್ನ ಕ್ಯಾಬ್ ಇರೋದು 11 o'clockಗೆ. 1 hour ಅಲ್ಲಿ ಕೆಳಗಡೆ ಗಾರ್ಡನಲ್ಲಿ ಕೂತ್ಕೊಂಡಿರ್ತೀನಿ.
ಹಾಗೆ ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಕ್ಯಾಬ್ ಬಂತು. ಕ್ಯಾಬಿಂದ ಏರ್ಪೋರ್ಟ್ ಕಡೆಗೆ ಹೊರಟೆ. ಸೊ ಐ ಹ್ಯಾವ್ ಗಾಟ್ ವಿಂಡೋ ಸೈಡೆಡ್ ಸೀಟು. ಹೋಗ್ತಾ ನನಗೆ ಮಿಡಲಲ್ಲಿ ಸಿಕ್ಕಿತ್ತು, ಇವಾಗ ವಿಂಡೋ ಸೈಡೆಡ್ ಸಿಕ್ಕಿದೆ. ಜಸ್ಟ್ ಲ್ಯಾಂಡೆಡ್ ಬ್ಯಾಂಗ್ಳೂರ್. ಇವಾಗ ಲೇಟ್ ಆಯ್ತು ಆ್ಯಕ್ಚುಲಿ, 120 ಮಿನಿಟ್ಸ್ ಲೇಟ್ ಅನಿಸ್ತಾ ಇದೆ. ಇವಾಗ ಆಚೆ ಬರ್ತಾ ಇದ್ದೀವಿ, ಇಲ್ಲಿಂದ ಮನೆಗೆ ಹೋಗೋದು. ಸೊ ಹೀಗಿತ್ತು ನನ್ನ ಸೋಲೋ ಶಿರಡಿ ಟ್ರಿಪ್ ಜರ್ನಿ. ಎಲ್ಲರಿಗೂ ಇಷ್ಟ ಆಯ್ತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.